ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಇತ್ತೀಚೆಗೆ ಆನ್ಲೈನ್ ನಲ್ಲಿ ಒಂದು ಫ್ರಾಡ್ ಆಗ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇವತ್ತು ವಾಟ್ಸಾಪ್ ಮತ್ತೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಿಂದ ಕೆಲವೊಂದಿಷ್ಟು ಆಪ್ ಗಳನ್ನ ಕಳಿಸ್ತಾ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವತ್ತು PM ಕಿಸಾನ್ ಸಂಬಂಧಪಟ್ಟಂತೆ ಯಾವುದೋ ಒಂದು ಲಿಸ್ಟ್ ಇರ್ತಕ್ಕಂಥದ್ದು, ಅಥವಾ ಈ ಒಂದು ಲಿಸ್ಟ್ ನಲ್ಲಿ, ಈ ಒಂದು PDF ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇಲ್ವಾ ನನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಅನ್ನ ಕಳಿಸ್ತಾರೆ, ಅಥವಾ ಒಂದು ಆಪ್, ಒಂದು PDF ಫಾರ್ಮೆಟ್ ಅಲ್ಲಿ ಇರ್ತಕ್ಕಂಥದ್ದನ್ನ ಕಳಿಸ್ತಾರೆ, ಒಂದು ಆಪ್ ನ ಕಳಿಸ್ತಾರೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥವ್ರು ಎಷ್ಟೋ ಜನ ದುಡ್ಡು ಕಳ್ಕೊಂಡಿರ್ತಕ್ಕಂಥದ್ದು ಡೇ ಬೈ ಡೇ ನಾವು ಪ್ರತಿನಿತ್ಯ ದೃಶ್ಯ ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದೀವಿ. ಆದಷ್ಟು ಆ ತರದ ಒಂದು ಇನ್ಫಾರ್ಮೇಶನ್ ನ ಅವಾಯ್ಡ್ ಮಾಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಎಷ್ಟೋ ಜನ ರೈತರಿಗೆ ಗೊತ್ತಿರೋದಿಲ್ಲ, ಯಾರು ಕಳ್ಸಿರ್ತಾರೆ ಅದನ್ನ ಎಲ್ರಿಗೂ ಫಾರ್ವರ್ಡ್ ಮಾಡ್ಬಿಡೋದು. PM ಕಿಸಾನ್ ಸಂಬಂಧಪಟ್ಟಂತ ನಾನ್ ನೋಡಿದೆ ಲಾಸ್ಟ್ ಒಂದು ವೀಕ್ ಇಂದ ಸುಮಾರು ಒಂದು ಆಪ್ ನ ಸುಮಾರು ಜನ ಫಾರ್ವರ್ಡ್ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದನ್ನ ಫಾರ್ವರ್ಡ್ ಮಾಡ್ತಾನೆ ಇದ್ದಾರೆ. ಸೊ ಆದಷ್ಟು ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಫ್ರಾಡ್ ಅಷ್ಟರ ಮಟ್ಟಿಗೆ ಆಗ್ತಾ ಇರ್ತಕ್ಕಂಥದ್ದು. ಜಸ್ಟ್ ಆ ಒಂದು ಆಪ್ ನ ಇನ್ಸ್ಟಾಲ್ ಮಾಡಿದ್ರೆ ಸಾಕು, ನಿಮ್ಮ ಖಾತೆಯಲ್ಲಿ ಇರ್ತಕ್ಕಂಥ ಅಮೌಂಟ್ ಖಾಲಿ ಆಗುವಂತ ಚಾನ್ಸಸ್ ಇರ್ತದೆ. ಸೈಬರ್ ಕ್ರೈಮ್ ಡೇ ಬೈ ಡೇ ಆತರ ಆಗ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಸಹ ನಮ್ಮ ರೈತ ಬಾಂಧವರಿಗೆ ಆದಷ್ಟು ಶೇರ್ ಮಾಡಿ. ಮುಗ್ಧ ರೈತ ಬಾಂಧವರು ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಪಾಪ, ಲಿಂಕ್ ನ ಕ್ಲಿಕ್ ಮಾಡೋದು ಅಥವಾ ಆಪ್ ನ ಇನ್ಸ್ಟಾಲ್ ಮಾಡೋದನ್ನ ಮಾಡ್ತಾರೆ. ಈ ರೀತಿ ಮಾಡಿ ಹಣ ಕಳ್ಕೊಳ್ಳುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ದಯಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.